ಕಮ್ಮಿ ಬಿಡುಗಡೆ ಕಾರಿನಲ್ಲಿ ಸಜೀವ ದಹನಗೊಂಡು ಅದು ಕೊಲೆ ಅಂತ ಸಾಬೀತಾಗಿದೆ. ಆ ಉದ್ದೇಶದಿಂದ ಆ ಅಪರಾಧಿಯನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಬಂಧಿಸಿದೆ. ಅವರಿಗೆ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ ಆಗಮಿಸಿದ್ದೀರಿ. ತಮಗೆಲ್ಲರೂ ಕೂಡ ಕುಟುಂಬದ ಪರವಾಗಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ಪರವಾಗಿ ಮೊದಲಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಈ ಒಂದು ಕೃತ್ಯ ನಡೆದೋಗಿದೆ, ಆ ಕೃತ್ಯ ನಡೆದೋಗಿ ಮುಂದಿನ ತಪ್ಪುಗಳು ಆಗಬಾರದು. ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಪ್ರತಿಭಟನೆ ನಡೀತಾ ಇದೆ. ತಾವೆಲ್ಲ ಕೂಡ ಸಾಕ್ಷಿಯಾಗಿದೆ. ಮುಂದೆ ಇಂಥ ತಪ್ಪು ಎಲ್ಲೂ ಕೂಡ ಆಗಬಾರ್ದು. ಅದು ಯಾವ ಸಮಾಜದಲ್ಲೂ ಕೂಡ ಆಗಬಾರ್ದು. ನೊಂದ ಕುಟುಂಬ ಇಂಥ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಿದೆ ಅವರಿಗೆ ಗೊತ್ತು. ಅವ್ರ ಮೇಲೆ 1 ವರ್ಷದ ಮಗು ಕೂಡ ಇದೆ. ಅವರಿಗೆ ಮುಂದೆ ದಿಕ್ಕಿ ಆಗೋದು ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಈಗಾಗಲೇ ಅದು ಮೊದಲು ಆಕಸ್ಮಿಕ ಇದಾಗಿತ್ತು, ಆಕಸ್ಮಿಕ ಅಲ್ಲ, ಅದು ಕೊಲೆ ಅಂತ ಹೇಳಿ ಪೊಲೀಸ್ ಇಲಾಖೆ ಅದನ್ನು ಭೇದಿಸಿ ಅಪರಾಧಿಯನ್ನ ಹಿಡಿದಾಗಿದೆ. ಆದ್ರೆ ಅವ್ರಿಗೆ ಇನ್ನೂ ಕಠಿಣ ಅಲ್ಲಿ ಹಿಡಿದಾಗಲ್ಲ, ಅದು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು. ಯಾಕಂದ್ರೆ ತಪ್ಪುಗಳು ಮತ್ತೊಬ್ಬರು ಯೋಚನೆ ಕೂಡ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನೀವೆಲ್ಲ ನಡೀತಾ ಇದ್ದೀರಿ. ನಮಗೆಲ್ಲ ಮತ್ತೊಂದ್ಸರಿ ಆ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುವ ಜೊತೆಗೆ ನಾವು ಇಲ್ಲಿಂದ ಮೆರವಣಿಗೆಗೆ ಅನುಕೂಲ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಗಾಗಿರ್ಬೋದು, ಈಗ ಈ ಸುದ್ದಿಯನ್ನು ವಿಸ್ತರಿಸಲು ಬಂದ ಪತ್ರರಾಗಿರ್ಬೋದು, ಎಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನು ಅರ್ಪಿಸಿ ಈಗ ನಮ್ಮ ತಿಮ್ಮಪ್ಪ ಮಡಿವಾಳ ಅವರು ಮಾತುಗಳನ್ನು ಎಲ್ಲ ಸಮಾಜದ ವಿವಿಧ ಸಂಘಟನೆಯ ಸಹಯೋಗದಲ್ಲಿ ಕೂಡಮೂರ್ತಿ ಕ್ರಾಸ್ನಲ್ಲಿ ಅವರನ್ನ ಕಾರ್ನಲ್ಲಿ ಕೂಡಿಸಿ ಬೆಂಕಿ ಹಚ್ಚಿ ಅವರನ್ನ ಸುಡುವಂತ ಕೆಲಸವನ್ನ ಮಾಡಿರುವಂತ ನೇತ್ರಿಗೆ ಈಗಾಗಲೇ ಪೊಲೀಸ್ ಇಲಾಖೆ ಅವರನ್ನ ಬಂಧಿಸಿದೆ. ಇದಕ್ಕಿಂತ ಪೂರ್ವದಲ್ಲಿ ಅವರು ಸಹಜ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ದಾರೆ ಅನ್ನುವಂತ ಸುದ್ದಿಯನ್ನು ಹರಡಿಸಿ ಆನಂತರ ಸಂಘಟನೆಯವರು ಇಲ್ಲಿ ತಹಸೀಲ್ದಾರಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಮತ್ತು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಟ್ಟ ಉದ್ದೇಶ ಏನು ಇವನ್ನೆಲ್ಲ ಅರಿತು ಇಲಾಖೆ ಅವ್ರನ್ನ ಬಂಧಿಸಿದೆ. ನಾನು ಸಹ ಆ ಕುಟುಂಬದ ಅವರ ಮನೆಗೆ ಹೋಗಿ ಅವತ್ತು ಅವ್ರಿಗೆ ಗೊತ್ತಿರುವಷ್ಟು ವಾಸ್ತವವನ್ನ ಕೇಳಿ ಕಿತ್ತು ಆಗುವಂತ ಆ ಸಂದರ್ಭ ಮನೆಯಲ್ಲಿ ನೋಡಿದವಾಗ ಯಾವರಾದ್ರೂ ಇಂಥ ನೀಚರು ಬೆಂಕಿ ಹಾಕಿ ಸುಡುವಂತ ಕೆಲಸ ಮಾಡ್ತಾರಂತಂದ್ರೆ ಇದು ಯಾವುದೇ ದೇವರು ಸಹ ಇವ್ರನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ನಿತ್ಯ ಅವ್ರ ಕೈಯಿಂದ ಕೆಲಸವನ್ನ ಮಾಡಿಸಿ, ಅವ್ರ ಮನೆ ಕೆಲಸವನ್ನ ಮಾಡಿಸಿ, ಅವ್ರ ಮನೆ ಮಕ್ಕಳಂತೆ ನೋಡಿಕೊಂಡು ನಾಟಕ ಆಡಿ ಅವರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ.